ಎಷ್ಟೇ ತಾಪತ್ರಯಗಳು ಬರುವಲ್ವ್ಯಾಕ, ಕಷ್ಟ ಕೋಟಲೆಗಳು ಬರುವಲ್ವ್ಯಾಕ, ಸತ್ಯದ ಮಾರ್ಗವನ್ನು ಮಾತ್ರ ಬಿಡಬೇಡದು. ಸತ್ಯ ಹೇಳೋದನ್ನು ಮರಿಬಾರದು. ಸತ್ಯದ ಪಥದೊಳಗೆ ನಡೆಯೋದನ್ನು ಎಂದೂ ನಾವು ಬಿಡಬಾರದು. ಹಾಗೆ ಸತ್ಯವನ್ನು ಮೈಗೂಡಿಸಿಕೊಂಡು ಬದುಕಬೇಕು. ಆವಾಗ ಅಂಥವ್ರ ಮನೆಯೊಳಗೆ ಶಿವ ಇರಕ್ಕೆ ಸಾಧ್ಯದ. ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇನಯ್ಯ. ಸುಳ್ಳು ಹೇಳೋರ ಮನೆಯಾಗ ಶಿವ ಇರ್ತಾನೇನು? ಶಿವನಿಗೆ ಸತ್ಯ ಪ್ರಿಯ, ಸುಳ್ಳು ಪ್ರಿಯ ಅಲ್ಲ. ನಮಗೆ ಸುಳ್ಳು ಅಂದ್ರೆ ಭಾಳ ಪ್ರಿಯ. ಏನು ಮುಂಜಾನಿಂದ ಸಂಜೆ ತನಕ ಹೇಳಿದ್ದ ಎಷ್ಟು ಸುಳ್ಳು ಹೇಳೋದು. ಇಲ್ಲೇ ಸೌದಿ ಬಸ್ ಸ್ಟ್ಯಾಂಡ್ನಾಗ ಇರ್ತಾನೆ. ಹೋಗಿ ಒಂದು ಅರ್ಧ ತಾಸು ಆಗಿರೋದಿಲ್ಲ. ಮನ್ಯಾಗ ಹೆಂಡತಿ ಎಲ್ಲಿದ್ದೀರಿ? ಅತಣ್ಯಾಗದಾನ ನೀವು? ಇಲ್ಲೇ ಸೌದಿ ಬಸ್ ಸ್ಟ್ಯಾಂಡ್ನಾಗನೇ ಇರ್ತಾನೆ. ಮತ್ತು ಮನ್ಯಾಗ ಮಾಡ್ಕೊಂಡು ಹೆಂಡತಿಗೇನ ಇಟ್ಟು ಸುಳ್ಳು ಹೇಳ್ತಾನೆ, ಇನ್ನು ಮಂದಿಗೆ ಅಟ್ಟು ಹೇಳಬೇಡ. ಇವು ಫೋನ್ ಇರೋದ ಮತ್ತು ಎದ್ರ ಸಲಾಗಿ ಇಷ್ಟೆಲ್ಲ ಜಗತ್ತಿನೊಳಗೆ ಫೋನ್ ಬಳಸಾಕತ್ತೀವಲ್ಲ. ಫೋನು ಬರಲಾರ್ದಕ್ಕಿಂತ ಮೊದಲು ಒಂದಿಷ್ಟು ಕರೆ ಹೇಳೋರು ಇದ್ದರು ಊರಾಗ. ಅಲ್ಲೊಬ್ರು ಇಲ್ಲೊಬ್ರು, ಆ ಓಣ್ಯಾಗೊಬ್ರು ಈ ಓಣ್ಯಾಗೊಬ್ರು. ಇವು ಏನು ಫೋನ್ ಬಂದಾವು ಮೊಬೈಲ, ಈಗ ದೀಪ ಹೊತ್ತಿಸಿ ಹುಡುಕ್ಯಾಡ್ಬೇಕು ಅವ್ರನ್ನ, ಕರೆ ಹೇಳೋರನ್ನ. ಇದ್ರಲ್ಲ ಕರೆ ಹೇಳೋವ್ರನ್ನ ಸಹಿತ ಸುಳ್ಳು ಹೇಳಕ್ಕಚ್ಚವು. ಮತ್ತು ಅವು ಫೋನ್ ಬಂದ ಬಳಿಕ ಒಬ್ಬರ ಮೇಲೆ ಒಬ್ರದ್ದು ವಿಶ್ವಾಸ ಇಲ್ಲ. ನೋಡ್ರಿಲ್ಲ, ಶಹರದಂಥ ಇದಕ್ಕೆ ಹೋಗ್ರಿ ನೀವು, ಗಂಡ ಹೆಂಡತಿನ ಇಬ್ಬರು ಕಲಿತವ್ರ ಇರ್ತಾರೆ. ಆದ್ರೆ ಇವರು ದುಡ್ಡು ಅವ್ರು ಕೇಳ್ಬೋದು ಪಗಾರನ, ತಿಂಗಳ ಪಗಾರ. ಗಂಡ ಹೆಂಡತಿದು ಕೇಳ್ಬೋದು, ಹೆಂಡತಿ ಗಂಡದ್ದು ಕೇಳ್ಬೋದು. ಏನೂ ತಕರಾರಿಲ್ಲ. ಅಲ್ಲಿ ಪ್ರೀತಿ ಇರ್ತದೆ. ಪಗಾರ ಕೇಳೋದ್ರೊಳಗೆ ಪ್ರೀತಿ ಇರ್ತದೆ. ಆದ್ರೆ ಈ ಫೋನಿಂದ ಲಾಕ್ ಇರ್ತೈತೆ ನೋಡು, ಆ ಲಾಕ್ ಕೇಳಂಗಿಲ್ಲ, ಕೋಡ್ ನಂಬರ್ ಕೇಳಂಗಿಲ್ಲ. ಕೇಳಿದ್ರಂದ್ರೆ ಅಂಗಾಲಾಗಿದ್ದ ಅಣ್ಣೆತ್ತಿತನ ಉರಿತದ. ನೀ ಏನು ಬೇಕಾದ್ದು ಕೇಳು, ಅದನ್ನು ಕೇಳಬೇಡ. ಅದನ್ನು ಕೇಳಿದರೆ ಜಗಳ ಹತ್ತಿತ. ಅವ್ರ ಫೋನು ಇವರು ಮುಟ್ಟಂಗಿಲ್ಲ, ಇವ್ರ ಫೋನು ಅವರು ಮುಟ್ಟಂಗಿಲ್ಲ. ಮತ್ತು ಯಾರೂ ಮುಟ್ಟಬಾರ್ದು, ಯಾರಿಗೂ ಏನೂ ಗೊತ್ತಾಗಬಾರ್ದು ಅಂತಲೇ ಅವರು ತಮಗೆ ಬೇಕಾದದ್ದು ಕೋಡ್ ನಂಬರ್ ಇಟ್ಕೊಂಡಿರ್ತಾರೆ, ಲಾಕ್ ಮಾಡಿರ್ತಾರೆ. ಹೀಗಾಗಿ ಇವು ಬಂದ ಬಳಿಕ ಏನಾಗ್ಯದ, ವಿಶ್ವಾಸ ಕಡಿಮೆ ಆಗ್ಯದ. ಒಬ್ಬರ ಮೇಲೆ ಒಬ್ಬರದು ನಂಬಿಕೆ ಇಲ್ಲ, ಸಂದೇಹ ಉಂಟಾಗ್ಯದ. ಎಷ್ಟು ಸಂದೇಹ ಉಂಟಾಗ್ಯದ, ಎಷ್ಟು ಸಂಶಯ ಉಂಟಾಗ್ಯದ ಅಂದ್ರೆ, ಹೆಂಡತಿ ಬ್ಯಾಡ ಅಂದ್ರೂ ಸಹಿತ ಗಂಡ ಮೊಬೈಲ್ ಕೊಡಿಸಿದ ಹೆಂಡತಿಗೆ. ತಾನು ಸ್ಮಾರ್ಟ್ಫೋನ್ ತೊಗೊಂಡ, ದೊಡ್ಡದು ಸರಿಸೋದು. ಎಲ್ಲರೂ ಏನು ಮಾಡಕತ್ಯಾರ ಈಗ ಜಗತ್ತಿನಾಗ? ಸರಸಾಕತ್ಯಾರ. ಸ್ವಾಮಿಗಳು ನಾವು ಸರಸವ್ರೇ, ನೀವು ಸರಸವ್ರೇ. 90 ವರ್ಷದ ಆಯಿ ಕಣ್ಣ ಕಾಣೋದಿಲ್ಲ, ಆದರೂ ಸರಸಾಕತ್ಯಾವ. ಯಾಕಡೆ ಸರಿಸಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಆಯಿಗೆ, ಆದರೂ ನೋಡ್ಯಾಳಲ್ಲ ಮತ್ತು ಸರಸೋದು. ಸರಸಾಕಿನ ಕಣ್ಣು ಕಂಡವರು ಎಡಕ ಬಲಕ ಸರಿಸ್ತಾರೆ, ಇದು ಮ್ಯಾಗ ಕೆಳಗೆ ಸರಿಸ್ತಾರೆ. ಏನು ನಡೆದೈತಿ ಪ್ರಪಂಚದೊಳಗೆ, ಜಗತ್ತಿನೊಳಗಂದ್ರೆ ಸರಸೋದು ನಡೆದೈತಿ ನೋಡ್ರಿ. ಅದು ಮೊಬೈಲ್ ಹೇಳಕತ್ಯದ. ಸರಸ್ರಿ, ಬ್ಯಾಡ ಅನ್ನೋದಿಲ್ಲ. ಎಷ್ಟು ಬೇಕು ಅಷ್ಟು ಸರಸ್ರಿ. ಮತ್ತು ನೀವು ಹೀಗೆ ಸರಸಾಕತ್ತಿದ್ರಿ ಅಂದ್ರೆ, ನಾನು ಮತ್ತು ನನಗೂ ಸಿಟ್ಟು ಬಂದು ನಾನು ಸರಿಸಬಾರ್ದ ಜಾಗಕ್ಕೆ ನಿಮ್ಮನ್ನು ಸರಿಸಿ ಒಬ್ಬರು ಹೊಳಿ ಬರೋದಿಲ್ಲ ಅಂತ ಮೊಬೈಲ್ ಅಂತದ. ಆದರೆ ಮನುಷ್ಯರ ಮಾತು ಕೇಳೋದಿಲ್ಲ. ಆ ಮೊಬೈಲ್ ಮಾತು ಎಂದು ಕೇಳುತ್ತಿದ್ದಾನೆ. ಅದಕ್ಕೆ ಎಷ್ಟು ಸರಸಾಕತ್ಯಾರ ಅಂದ್ರೆ, ಸಣ್ಣದೊಂದು ಮನೆ, ಅದು ಹಳೆ ಕಾಲದ ಮನೆ, ಬಡತನ, ಇನ್ನೂ ಪಾಟಿಕಲ್ ಸಹಿತ ಜೋಡಣೆ ಮಾಡಿಲ್ಲ. ಅದಕ್ಕೆ ಸಗಣಿ ರಾಡಿದ ಐತಿ, ಹೆಂಡಿ ಸಾರಿಸೋದು. ಮನೆ ದುಡಿದು ಕಟ್ಟಬೇಕು ಚಲೋ ಮನೆ ಅಂತಿಲ್ಲ. ಆ ಮನೆಗಿಂತ ಮೊಬೈಲ್ ಮುಖ್ಯ ಅದಾವ ಈಗ. ಹೀಗಾಗಿ ಮೊಬೈಲ್ ತೊಗೊಂಡಿದ್ದಾವ.
ತಗೊಂಡು ಟಿ ವಿ ಇತ್ತು, ಟಿ ವಿ ನೋಡ್ಕೋತ ಹೆಂಡತಿ, ಇವ ಮೊಬೈಲ್ ನೋಡ್ಕೋತ ಗಂಡ, ಇವ ಹಿಂಗೆ ಸರಸಾವ ಆಕೆ ಕಣ್ಣಿಟ್ಟು ನೋಡ್ತಿದ್ದಳು. ಆವಾಗ ಇವ ಟೈಮ್ ನೋಡಿದ ಮೊಬೈಲ್ನಾಗ, ಊಟದ ವೇಳೆ ಆಗಿತ್ತು, ಊಟಕ್ಕೆ ತೊಗೊಂಡು ಬಾ ಅಂದ. ಹೋಗಿ ತೊಗೊಂಡು ಬಂದು ಹೋಳಿಗೆ ಅದ, ತುಪ್ಪದ, ಹಪ್ಪಳದ, ಸಂಡಿಗೆ ಅದ. ಇವಂದು ಊಟದ ಕಡೆ ಲಕ್ಷ್ಯ ಇಲ್ಲ, ಎದ್ರಾಗ ಮಗ್ನಾಗ ನೀವ ಸರಸೋದ್ರಾಗ. ಆವಾಗ ಹೆಂಡತಿ ಆ ಬಳಿಕ ಸರಸಾಕಂತ್ರಿ, ಉಂಡ್ರಿ ಹೋಳಿಗೆ ಆರ್ತದ ಅಂತ ಎಟ್ಟು ಹೇಳಿದ್ರೂ ಇವ ಕೇಳಲಿಲ್ಲ. ಕೊನೆಗೆ ಸರಸೋದ್ರೊಳಗೆ ಮುಳುಗಿದ್ದ. ನೋಡ್ಯಾರ ನೋಡ್ಬೇಕು ಇವನ್ನ, ಹಸಿವರ ಆಗೈತೆ ಅಂತ ಹೇಳ್ಯಾನ. ಊಟಕ್ಕೆ ನೀಡ್ಕೊಂಡು ಬಾ ಅಂದಾನ. ನೀಡಿ 20 ನಿಮಿಷ ಅರ್ಧ ತಾಸು ಆಗಕ್ಕೆ ಬಂದೈತಿ. ಮತ್ತು ಇವ ಉಣ್ಣಾಕ ತಯಾರಿಲ್ಲ, ಸರ್ಸಾಕ ತಯಾರದನ, ಉಣ್ಣಾಕ ತಯಾರಿಲ್ಲ ಅಂದ್ರೆ ನೋಡ್ಯಾರ ನೋಡ್ಬೇಕು ಇವನ್ನ. ಎಷ್ಟರ ಮೊಬೈಲ್ ಹುಚ್ಚೈತೆ ಅಂತ ತಿಳ್ಕೊಂಡು ಇವ ಹಿಂಗೆ ಸರ್ಸಾಕತ್ತಿದ್ದು ನೋಡು. ಅದು ತಾಟ ಮುಂದಿಟ್ಟಿದ್ಲಲ್ಲ, ಅದ್ರಾಗ ನೊಣ ಆಡಾಕತ್ತಿದ್ದು, ಆ ತಾಟ ಸರಿಸಿದ್ಲು. ಇಟ್ಟಿದ್ದು ತಾಟ ಹಿಂದಕ್ಕೆ ತಕ್ಕೊಂಡ್ಲು. ಇವ ಆ ಮೊಬೈಲ್ ನೋಡ್ಕೋತ ಏನು ಮಾಡಿದ, ಆವಾಗ ಉಣ್ಬೇಕಂತ ಹಿಂಗೆ ಕೈ ಇಟ್ಟ. ಇದ್ರಲ್ಲದು ತಾಟ ಅಂದ್ರೆ ಅಲ್ಲಿ ತನಕ ನಾವು ಏನು ಮಾಡೀವಿ, ಮೊಬೈಲ್ನೊಳಗೆ ಮೈ ಮರ್ತೀವಿ. ಹೀಗಾಗಿ ಅದು ಏನು ಮಾಡ್ಯದ, ಎಲ್ಲ ಮಾನವೀಯ ಮೌಲ್ಯಗಳನ್ನು ಮರೆಸಾಕತ್ಯದ. ಹಾಗೆ ಇಲ್ಲೊಬ್ಬ ಏನು ಮಾಡಿದ್ದ, ತಾನು ಸ್ಮಾರ್ಟ್ ಫೋನ್ ಸರಸೋದು ತೊಗೊಂಡಿದ್ದ, ಹೆಂಡತಿಗೆ ಕೀಪ್ಯಾಡ್ ಕೊಟ್ಟಿದ್ದ. ಸಣ್ಣವಿರ್ತಾವಲ್ಲ ಕಡ್ಡಿ ಡಬ್ಬಿ ಅಂಥದ್ದು ಕೊಡಿಸಿದ್ದ. ಒಂದು ದಿವಸ ಪಾಪ ಹೆಣ್ಮಗಳು ಅದನ್ನು ಚಾರ್ಜಿಗೆ ಹಾಕಿ ಇವನಿಗೆ ಉಣ್ಣಕ್ಕೆ ಕೊಟ್ಟು ತಾನು ಉಂಡು ಮಲ್ಕೊಂಡ್ಲು. ಮತ್ತು ಈ ಸರಸವ್ರು ಅದಾರಲ್ಲ, ಅವರು ರಾತ್ರಿ 12 ತನಕ ಸರಿಸ್ತಾರೆ, ಒಬ್ಬರು 1 ತನಕ ಸರಿಸ್ತಾರೆ, 2 ತನಕ ಬೆಳ ತನಕ ಸರಸವ್ರು ಅದಾರ. ಈ ಹುಡುಗರು ನೋಡ್ರಿ ಸರಿಸ್ತಿರ್ತಾವೆ ಹಂಗೆ. ಹೀಗಾಗಿ ಇವ ಸರಿಸ್ಕೋತ ಎಚ್ಚರಿದ್ದ. ಹೆಂಡತಿ ಪಾಪ ದಣದಿದ್ಲು. ಮನ್ಯಾಗ ಮುಂಜಾನಿಂದ ಸಂಜೆತನ ಕೆಲಸ ಮಾಡಿ ಅದು ಏನೈತಲ್ಲ ತಂದು ಕೀಪ್ಯಾಡು ಸಣ್ಣ ಮೊಬೈಲ್ ಅದನ್ನು ಚಾರ್ಜಿಗೆ ಹಾಕಿ ಮಲ್ಕೊಂಡ್ಲು. 12 ಆಗಿತ್ತು. ಆ ಹೆಂಡತಿ ಫೋನ್ ಇತ್ತಲ್ಲ ಸಣ್ಣದು, ಅದಕ್ಕೊಂದು ಮೆಸೇಜ್ ರಿಂಗ್ ಟೌನ್ ಆಯಿತು. ಇವ ತನ್ನ ಕೈಯನ್ನು ಮೊಬೈಲ್ ಬಿಟ್ಟು ಆ ಹೆಂಡತಿದು ಏನೋ ರಿಂಗ್ ಟೌನ್ ಆಗಿತ್ತಲ್ಲ, ಮೆಸೇಜ್ ರಿಂಗ್ ಟೌನ್, ಅದನ್ನು ತೊಗೊಂಡು ನೋಡಿದ. ಅದರೊಳಗೊಂದು ಮೆಸೇಜ್ ಬಂದಿತ್ತು. ಅದನ್ನು ಓದಿದ. ಸಿಟ್ಟು ಬಂತು ಹೆಂಡತಿ ಮೇಲೆ. ಎಷ್ಟು ದಿವಸ ಚಲೋ ಅದಾಳ ಅಂತ ತಿಳ್ಕೊಂಡಿದ್ದೆ ನನ್ನ ಹೆಂಡತಿ, ಮತ್ತು ಯಾರಿಗೆ ನಂಬರ್ ಕೊಟ್ಟಿದ್ದಾಳು, ಇಂಥ ಅಪರಾತ್ರಿ ವೇಳೆದಾಗ 12-1 ಗಂಟೆ ಆಗೈತಿ, ಇದಕ್ಕೆ ಮೆಸೇಜ್ ಬರಾಕತ್ತೇವು, ಯಾವ ಕಳ್ಸಾಕತ್ತಿದ್ದಾನೆ ಮೆಸೇಜ್ ನನ್ನ ಹೆಂಡತಿಗೆ ಅಂತ ಹೆಂಡತಿ ಮೇಲೆ ಸಿಟ್ಟು ಬಂತು, ಸಂಶಯ ಬಂತು. ಅದಕ್ಕೆ ಅದನ್ನು ಕಣ್ಣು ತೆರೆದು ಓದಿದ. ಬ್ಯೂಟಿಫುಲ್ ಅಂತ ಓದಿದ. ಮತ್ತಿಷ್ಟು ಹೆಚ್ಚು ಸಿಟ್ಟು ಬಂತು. ನನ್ನ ಹೆಂಡತಿಗೆ ಯಾರವ ಬ್ಯೂಟಿಫುಲ್ ಅಂತ ಮೆಸೇಜ್ ಕಳಿಸ್ತೇವಂತ ಮಾತಿಲ್ಲ, ಕತಿ ಇಲ್ಲ. ಹೆಂಡತಿಗೆ ಎಬ್ಸಿದ, 2 ಬಾರಿಸಿದ. ಹೆಂಡತಿ ಅಂದಳು ನಿದ್ದೆಗಣಾಗ, ಹೊಡಿತೀರಿ, ಎದ್ರ ಸಲುವಾಗಿ ಹೊಡಿತೀರಿ, ಹೇಳ್ಯಾರ ಹೇಳ್ರಿ ಅಂತ ಅಂದಳು. ಇನ್ನೂ ಹೇಳಿ ಹೊಡಿಬೇಕನ್ ನಿನಗೆ, ನೋಡಿಲ್ಲಿ ಅಂದ. ಬ್ಯೂಟಿಫುಲ್ ಅಂತ ಬಂದದ ಮೆಸೇಜು, ಯಾರು ಕಳಿಸ್ಯಾರ ಹೇಳಂತ ಅಂದ. ಕೊಡ್ರಿಲ್ಲಿ ನಾನೊಂದಿಷ್ಟು ನೋಡ್ತೀನಿ ಯಾವ ನಂಬರ್ನಿಂದ ಬಂದೈತಿ ಅದು ಬ್ಯೂಟಿಫುಲ್ಲು, ಯಾರವ ಕಳಿಸ್ತೇವಂತ ಕೈಯಾಗಿ ಹಿಡಿದು ನೋಡಿದ್ಲು. ಈ ಮೆಸೇಜ್ ನೋಡಿ ಆಕೆ 2 ಬಾರಿಸಿದ್ಲಿ ಅವಂಗೆ. ಯಾಕಂದ, ನೀ ಏನು ಓದಿದಿ, ಬ್ಯೂಟಿಫುಲ್ ಅಂತ ಮೆಸೇಜ್ ಬಂದೈತಿ ಅಂತ ನೀ ನನಗೆ ಹೊಡೆದಿದ್ದಿ, ಆದ್ರೆ ನಾ ಯಾಕೆ ನಿನಗೆ ಹೊಡೆದೀನಿ ಅನ್ನೋದು ಈಗ ಹೇಳ್ತೀನಿ ಕೇಳಂದಳು. ಇದು ಬ್ಯೂಟಿಫುಲ್ ಅಲ್ಲ, ನಾನು ಚಾರ್ಜಿಗೆ ಹಾಕಿ ಮಲ್ಕೊಂಡಿದ್ನಲ್ಲ, ಬ್ಯಾಟ್ರಿ ಫುಲ್ ಅಂತ ಮೆಸೇಜ್ ಬಂದೈತಿ ಅಂದ್ಲು. ಇವು ಬಂದ ಬಳಿಕನ ಹಿಂಗೆ ವ್ಯತ್ಯಾಸಗಳಾಗಕತ್ಯಾವು. ಅದಕ್ಕೆ ಮನುಷ್ಯ ಏನು ಮಾಡಕತ್ತಾನ, ಪ್ರತಿದಿನ ಪ್ರತಿ ಕ್ಷಣ ಸುಳ್ಳು ಹೇಳ್ತಿರ್ತಾನೆ.
ಆ ಸುಳ್ಳು ಹೇಳಾಕ ಇವು ಕಾರಣ ಆಗ್ಯಾವ, ಮೊಬೈಲೂ ಕಾರಣ ಆಗ್ಯಾವ ಇತ್ತಿತ್ತಲಾಗಿ. ಅದಕ್ಕೆ ಅವ್ರಂತಾರ ಶರಣರು, ಏನು ಯಾಕೆ ಬರವಲ್ಬೇಕು ಜಗತ್ತಿನೊಳಗೆ, ಹೋಗವಲ್ಬೇಕು. ಕಷ್ಟಗಳು 100 ಬರಲಿ, ಕೋಟಲೆಗಳು 1000 ಬರುವಲ್ಬೇಕ. ಸತ್ಯ ಬಿಡಬೇಡ. ಸತ್ಯಕ್ಕಿರುವಷ್ಟು ಗೌರವ, ಮಾನ್ಯತೆ, ಶ್ರೇಷ್ಠತೆ ಪ್ರಪಂಚದೊಳಗೆ ಯಾವ ವಸ್ತುವಿಗೂ ಇಲ್ಲ. ಅದಕ್ಕೆ ಅಂಥ ಸತ್ಯವನ್ನು ನಿನ್ನ ನುಡಿಯೊಳಗೆ ತುಂಬು, ನಡೆಯೊಳಗೆ ತುಂಬು, ಎದೆಯೊಳಗೆ ತುಂಬು, ನೋಟದೊಳಗೆ ಎಲ್ಲದರೊಳಗೂ ಸತ್ಯವನ್ನು ತುಂಬು.